ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಜಗದೀಪ್. ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಒಂದು CPR ಬಗ್ಗೆ ನಾನು ವಿಡಿಯೋ ಹಾಕಿದ್ದೆ. ನೀವು ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ನಿಮಗೆ ಸಿಗುತ್ತೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. CPR ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅದರ ಬಗ್ಗೆ ಹೇಳಿದ್ದೆ. ಸ್ವಲ್ಪ ಮಂದಿ ಕೇಳ್ತಾರೆ, ಹಾರ್ಟ್ ಅಟ್ಯಾಕು ಮತ್ತು ಕಾರ್ಡಿಯಾಕ್ ಅರೆಸ್ಟು ಎರಡೂ ಒಂದೇನಾ? ಒಂದೇ ಇಲ್ಲ ಅಂದರೆ ಏನು ಡಿಫ್ರೆನ್ಸ್ ಅದರೊಳಗೆ? ಹಾರ್ಟ್ ಅಟ್ಯಾಕಿಗೂ ಮತ್ತು ಕಾರ್ಡಿಯಾಕ್ ಅರೆಸ್ಟಿಗೂ ಏನು ಡಿಫ್ರೆನ್ಸ್ ಅಂತ ನೀವು ಇವು ಎರಡು ವರ್ಡ್ಸು ನೀವು ಕೇಳಿರಲೇಬಹುದು. ಯಾವಾಗ ನಿಮ್ಮ ಮನೆಯೊಳಗೆ ಯಾರಿಗಾರ ಆಯ್ತಪ್ಪ ಅಂತಂದರೆ ಹಾಸ್ಪಿಟಲ್ ಒಳಗೆ ನಿಮ್ಮ ರಿಲೇಟಿವ್ಸ್ ಒಳಗೆ ಕಾರ್ಡಿಯಾಕ್ ಅರೆಸ್ಟ್ ಆಯಿತು, ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಎರಡೂ ಒಂದೇನ? ಹಾಗಾದರೆ ಅಲ್ಲ. ಎರಡಕ್ಕೂ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮನೆಯೊಳಗೆ ಒಂದು ಪೈಪ್ಲೈನ್ ಸಿಸ್ಟಮ್ ಐತಿ. ಓಕೆ, ನಿಮ್ಮ ಪೈಪಿನೊಳಗೆ ಏನಾದರೂ ಕಸ ಸಿಕ್ಕುವಂತಪ್ಪ ಅಂದರೆ ಆ ಪೈಪ್ ಒಳಗಿಂದ ನೀರು ನಳದೊಳಗೆ ಬರಂಗಿಲ್ಲ. ಹಾಗೇನೆ ಹಾರ್ಟಿಗೆ ಬ್ಲಡ್ ಸಪ್ಲೈ ಮಾಡೋಕ್ಕೆ ಅಂತಾನೆ ಕೊರೋನರಿ ಆರ್ಟ್ರೀಸ್ ಅಂತ ಇರ್ತವೆ. ಈ ಆರ್ಟ್ರೀಸು ಬ್ಲಾಕ್ ಆಗಿಬಿಟ್ರಪ್ಪ ಅಂತಂದರೆ ಹೆಂಗೆ ನಿಮ್ಮದು ಪೈಪ್ ಬ್ಲಾಕ್ ಆಗುತ್ತಲ್ಲ, ಹಾಗೇನೆ ಈ ಪೈಪು ಬ್ಲಾಕ್ ಆಗಿಬಿಡುತ್ತಪ್ಪ ಅಂತಂದರೆ ಹಾರ್ಟಿಗೆ ಬ್ಲಡ್ ಸಪ್ಲೈ ಆಗಂಗಿಲ್ಲ. ಹಾರ್ಟಿಗೆ ರಕ್ತ ಸಪ್ಲೈ ಆಗಲಿಲ್ಲಪ್ಪ ಅಂತಂದರೆ ಹಾರ್ಟಿನ ಸ್ನಾಯುಗಳು ಸಾಯ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆಗ ಪೇಷಂಟಿಗೆ ಎದೆ ನೋವು ಇರುತ್ತೆ, ಸ್ವೆಟ್ಟಿಂಗ್ ಇರುತ್ತೆ, ಲೆಫ್ಟ್ ಸೈಡ್ ಪೇನ್ ಇರುತ್ತೆ, ಮತ್ತೆ ಎದೆ ಹೊಡ್ಕೋತಿರ್ತೈತಿ, ಪೇಷಂಟ್ ಕಾನ್ಸಿಯನ್ಸ್ ಇರ್ತಾನೆ. ಇದು ಹಾರ್ಟ್ ಅಟ್ಯಾಕ್, ಮಯೋಕಾರ್ಡಿಯಲ್ ಇನ್ಫಾಕ್ಷನ್. ಇನ್ನೊಂದು ಬಡಿ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಏನು? ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೇಮ್ ಮನೆಯೊಳಗೆ ಒಂದು ಕರೆಂಟ್ ಸಿಸ್ಟಮ್ ಇದೆ. ನಿಮ್ಮ ಲೈಟ್ ಎಲ್ಲ ಆನ್ ಇದಾವೆ, ಕರೆಂಟ್ ಎಲ್ಲ ಹತ್ತಿದಾವೆ. ಅದೇ ಶಾರ್ಟ್ ಸರ್ಕ್ಯೂಟ್ ಆಯ್ತಪ್ಪ ಅಂತಂದ್ರೆ ಲೈಟ್ ಎಲ್ಲ ಬಂದಾಗ್ಬಿಡ್ತವೆ, ಪೂರ ಕತ್ಲು ಮನಿ. ಹಂಗೇನೆ ನಮ್ಮ ಹಾರ್ಟಿನೊಳಗೆ ಒಂದೇ ಎಲೆಕ್ಟ್ರಿಕಲ್ ಸಿಸ್ಟಮ್ ಇರುತ್ತೆ. ಅಂದರೆ ಎದೆ ಬಡ್ಕೋಬೇಕಪ್ಪ ಅಂತಂದರೆ ಎಲೆಕ್ಟ್ರಿಕಲಿ ಅವು ಕನೆಕ್ಟೆಡ್ ಇರ್ತವೆ. ಯಾವಾಗ ಇದರೊಳಗೆ ಶಾರ್ಟ್ ಸರ್ಕ್ಯೂಟ್ ಆಗಿಬಿಡುತ್ತಲ್ಲ, ಅವಾಗ ಎದೆ ಬಡಿತ ಸಡನ್ ಆಗಿ ನಿಂತು ಬಿಡುತ್ತೆ. ಎದೆ ಬಡಿತ ನಿಂತಂದ್ರೆ ರಕ್ತ ಫ್ಲೋ ಆಗೋದು ನಿಂತು ಬಿಡುತ್ತೆ. ರಕ್ತ ಫ್ಲೋ ಆಗೋದು ನಿಂತಪ್ಪ ಅಂದರೆ ಮೇನ್ ಬ್ರೈನಿಗೆ ರಕ್ತ ಹೋಗಂಗಿಲ್ಲ. ಅವಾಗ ಏನಾಗುತ್ತಪ್ಪ ಅಂದರೆ ಪೇಷಂಟು ಅನ್ಕಾನ್ಷಿಯಸ್ ಆಗಿಬಿಡ್ತಾನೆ. ಪೇಷಂಟ್ ಅನ್ಕಾನ್ಷಿಯಸ್ ಆದಪ್ಪ ಅಂತಂದರೆ ಇದಕ್ಕೆ ಹಾರ್ಟ್ ನಿಂದ್ರೋದಕ್ಕೇನೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳೋದು. ಹಾಗಾದ್ರೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಕಲಿತ್ವಿ, ಕಾರ್ಡಿಯಾಕ್ ಅರೆಸ್ಟ್ ಬಗ್ಗೆ ಕಲಿತ್ವಿ, ಎರಡು ಸೇಮ್ ಒಂದೇನ? ಇನ್ನೂ ಕನ್ಫ್ಯೂಷನ್ ಇದೆ, ಹೌದಲ್ವಾ? ಓಕೆ, ಹಾರ್ಟ್ ಅಟ್ಯಾಕ್ ನಿಂದ ಸ್ನಾಯುಗಳು ಸಾಯ್ತವೆ. ಹಾರ್ಟಿಂದ ಸ್ನಾಯುಗಳು ಸಾಯೋದ್ರಿಂದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಡಿಸ್ಟರ್ಬ್ ಆಗುತ್ತೆ. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಡಿಸ್ಟರ್ಬ್ ಆಗೋದ್ರಿಂದ ಸ್ವಲ್ಪ ಟೈಮ್ ಹೋದ್ಮೇಲೆ ಹಾರ್ಟ್ ಹೊಡ್ಕೊಳ್ಳೋದು ನಿಂತು ಬಿಡುತ್ತೆ. ಹಾರ್ಟ್ ಹೊಡ್ಕೊಳ್ಳೋದು ನಿಂತ ಮೇಲೆ ಬ್ರೈನಿಗೆ ಸಪ್ಲೈ ಆಗಂಗಿಲ್ಲ ರಕ್ತ. ಅವಾಗೆ ಪೇಷಂಟ್ ಅನ್ಕಾನ್ಶಿಯಸ್ ಆಗ್ತಾನೆ. ಈ ಹಾರ್ಟ್ ನಿಂದ್ರೋದಕ್ಕೇನೆ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳೋದು. ಸೊ ಹಾರ್ಟ್ ಅಟ್ಯಾಕ್ ಇಂದ ಕಾರ್ಡಿಯಾಕ್ ಅರೆಸ್ಟ್ ಆಗಬಹುದು, ಆದ್ರೆ ಎಲ್ಲ ಕಾರ್ಡಿಯಾಕ್ ಅರೆಸ್ಟು ಹಾರ್ಟ್ ಅಟ್ಯಾಕ್ ಇಂದ ಆಗೋದಿಲ್ಲ. ಐ ಥಿಂಕ್ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಇದು, ಬಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಪ್ಪ ಅಂತಂದರೆ ನಾನು ಇಲ್ಲಿ ತನಕ ಏನು ಹೇಳಿದ್ನಲ್ಲ ಅದನ್ನಷ್ಟೇ ನೀವು ತಿಳ್ಕೊರಿ. ನಮಗೆಲ್ಲರಿಗೂ ಹೆಂಗಪ್ಪ ಅಂತಂದರೆ ಮೆಡಿಕಲ್ ಭಾಳ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ. ಯಾಕಂದರೆ ಮೆಡಿಕಲ್ ಅಂದರೆ ಏನು? ನಮ್ಮ ದೇಹದ ಬಗ್ಗೆ ನಾವು ಕಲಿಯೋದು, ಹೌದಲ್ವಾ? ಸೊ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಮತ್ತೆ ಏನು, ಹೌದಲ್ಲ? ಸೊ ಅದರ ಸಲುವಾಗಿ ನೀವು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿರಿ, ಅವರಿಗೂ ಗೊತ್ತಿರಲಿ ಹಾರ್ಟ್ ಅಟ್ಯಾಕು ಮತ್ತು ಕಾರ್ಡಿಯಾಕ್ ಅರೆಸ್ಟಿಂದ ಏನು ಡಿಫ್ರೆನ್ಸು ಅಂತ.